ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಕಾಮಗಾರಿಗಳು ನಡೀತಾನೆ ಇರುತ್ತೆ. ಈ ಕಾಮಗಾರಿಗಳಿಂದ ಅಕ್ಕಪಕ್ಕದಲ್ಲಿರುವ ವ್ಯಾಪಾರಿಗಳು ಹೈರಾಣಾಗುವುದು ತಪ್ಪಿಲ್ಲ. ಯಾಕೆಂದ್ರೆ ಒಂದಲ್ಲ ಒಂದು ಕಾಮಗಾರಿಗಳು ನಡೀತಾ ಇದ್ದು ಅದು ವಿಳಂಬ ಅಥವಾ ನಿಧಾನಗತಿಯೊಂದು ಆಮೆಗತಿಯಲ್ಲಿ ನಡೀತಿರುವ ಕಾಮಗಾರಿಗಳಿಂದ ಆ ರಸ್ತೆಯ ಪಕ್ಕದಲ್ಲಿರುವ ಸ್ಥಳೀಯರಾಗಿರ್ಲಿ, ಮನೆಯವರಾಗಿರ್ಲಿ ಅಥವಾ ವ್ಯಾಪಾರಿಗಳಾಗಿರ್ಲಿ ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಯಾಕೆಂದ್ರೆ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾರೆ, ಆದ್ರೆ ಇಲ್ಲಿ ಏನು ನಾಗೇನಹಳ್ಳಿಯ ಒಂದು ಮುಖ್ಯ ರಸ್ತೆಯ ಒಂದು ಮೈತ್ರಿ ಬಜಾರ್ನಿಂದ ಆರ್ಟಿ ನಗರ್ ಮತ್ತು KR ಪುರಂಗೆ ಸಂಪರ್ಕಿಸುವ ಈ ರಸ್ತೆ ಮಾರ್ಗದಲ್ಲಿ BWSSB ಇಂದ ಕಾಮಗಾರಿಯನ್ನ ಆರಂಭಿಸಲಾಗಿದೆ. ಅದು ಡ್ರೈನೇಜ್ ಪೈಪ್ಲೈನ್ ಅನ್ನ ಅಳವಡಿಸುವ ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಆದರೆ ಸುಮಾರು 2 ತಿಂಗಳಿಂದ ಈ ಕಾಮಗಾರಿ ನಡೀತಾ ಇದ್ದು ಇಲ್ಲಿನ ಜನರು ಹೈರಾಣ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಕಾಮಗಾರಿಯಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗೂ ಕೆಲವರು ಇಲ್ಲಿನ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಡೇ ಸಮಯಕ್ಕಿಂತ ರಾತ್ರಿ ಸಮಯದಲ್ಲಿ ಕೆಲಸ ಮಾಡಿದ್ರೆ ನಮಗೂ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಇಡೀ ದಿನ ಕಾಮಗಾರಿ ನಡೆಯುವುದರಿಂದ ನಾವು ಡೈಲಿ ವ್ಯಾಪಾರ ಮಾಡ್ತೇವೆ. ಹೀಗೆ ಆ ಕಾಮಗಾರಿ ನಡೆಯುವುದರಿಂದ ಧೂಳು ಬರುತ್ತೆ, ಹೀಗಾಗಿ ಅಂಗಡಿಗಳ ಮೇಲೆ ಧೂಳು ಬೀಳುತ್ತೆ. ಹಾಗಾಗಿ ನಾವು ವ್ಯಾಪಾರ ಮಾಡುವುದಕ್ಕಿಂತ ಹೆಚ್ಚಾಗಿ ಅಂಗಡಿಗಳಲ್ಲಿ ಒಂದು ತರಕಾರಿ ಇರಲಿ, ಹಣ್ಣು ಇರಲಿ, ಹೀಗೆ ವಿವಿಧ ಒಂದು ವ್ಯಾಪಾರ ಮಾಡ್ತಾ ಇರುವವರು ಆ ವ್ಯಾಪಾರಕ್ಕಿಂತ ಕ್ಲೀನ್ ಮಾಡುವುದೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಧೂಳು ಬರುವುದರಿಂದ ಆ ಹಣ್ಣಿನ ಮೇಲೆ ಧೂಳು ಇರುತ್ತೆ, ಹೀಗಾಗಿ ಆ ಆರೋಗ್ಯಕ್ಕೂ ಕೂಡ ಒಂದು ಹಾನಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಕಾಮಗಾರಿ ಆರಂಭ ಆಗಿನಿಂದ ವ್ಯಾಪಾರ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಇಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದೇನೆಂದ್ರೆ ಆದಷ್ಟು ಬೇಗ ಈ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಬೇಗನೆ ಡೇ ಸಮಯಕ್ಕಿಂತಲೂ ಸಂಜೆ ಸಮಯದಲ್ಲಿ ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯದು, ಜೊತೆಗೆ ಕಾಮಗಾರಿ ಮಾಡುವ ಗುತ್ತಿಗೆದಾರರಿಗೂ ಒಳ್ಳೆಯದು ಅಂತ ಇಲ್ಲಿನ ಸ್ಥಳೀಯರು ಮತ್ತು ವ್ಯಾಪಾರಿಗಳು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.